ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಸಿರಿಗೆ ಹೇರ್ ಕಟ್ ಮಾಡ್ತಾಯಿದ್ದೀನಿ. ಹೇರ್ ಕಟ್ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಡಬೇಕು ಅನ್ನೋದನ್ನು ತೋರಿಸ್ತೀನಿ. ನಾವು ಇದನ್ನು ನೀವು ಅನ್ಕೋಬೋದು ಕರ್ಕೊಂಡೋಗಿ ಗ್ರೂಮಿಂಗ್ ಗ್ರೂಮಿಂಗ್ ಮಾಡಿಸ್ಬೋದಲ್ವಾ ಅಂತ. ಬಟ್ ಗ್ರೂಮಿಂಗ್ ಸೆಂಟರ್ ಕರ್ಕೊಂಡೋದ್ರೆ ಏನು ಸುಮ್ಮನೆ ಜಸ್ಟ್ ಟ್ರಿಮ್ಮಿಂಗ್ ಮಾಡೋದಕ್ಕೆ ಎರಡು ಸಾವಿರ ತೊಗೊತಾರೆ. ಕಮ್ಮಿ ಅಂತೂ ತೊಗೊಳಲ್ಲ, ಅದಕ್ಕಿಂತ ಕಮ್ಮಿ ಅಂತೂ ತೊಗೊಳೋದಿಲ್ಲ. ನಮ್ಮನೆ ಹತ್ರ ಅಂತೂ ಗ್ರೂಮಿಂಗ್ ಸೆಂಟರ್ ತುಂಬಾ ಕಮ್ಮಿ ಇರೋದ್ರಿಂದ ಆಲ್ಮೋಸ್ಟ್ 6-7 ಕಿಲೋಮೀಟ್ರ್ ದೂರ ಹೋಗಿ ಮಾಡಿಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾನು ಲೈಟಾಗಿ ಟ್ರಿಮ್ ಮಾಡೋದಿದ್ದರೆ ನಾನು ಮನೇಲೇ ಮಾಡ್ಕೊಳ್ತೀನಿ. ಬಟ್ ನಮ್ಮ ಸಿರಿಗೆ ಟ್ರಿಮ್ ಮಾಡೋಷ್ಟರಲ್ಲಿ ನೋಡಿ ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ, ಅವಳು ಮಾಡಿಸ್ಕೊಳ್ಳೋದೇ ಇಲ್ಲ. ಕಚ್ಚಕ್ಕೆ ಬರ್ತಾರೆ, ಇಲ್ಲ ಹೊಡೆದು ಕೈಯಲ್ಲಿ ಹಿಂಗೆ ಹೊಡಿತಾಳೆ, ಎಲ್ಲ ಮಾಡ್ತಾಳೆ. ನೀವು ನೋಡಿ ವೀಡಿಯೋಗಳಲ್ಲಿ ಹಂಗೂ ಹಿಂಗೂ ಮಾಡಿ ಕಷ್ಟಪಟ್ಟು ಸ್ವಲ್ಪ ಟ್ರಿಮ್ ಮಾಡಿದ್ದೀನಿ. ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾಳೆ, ನೋಡಿ ಹಿಂಗೆ ಕಚ್ಚಕ್ಕೆ ಬರ್ತಾಳೆ, ಬೊಗಳ್ತಾಳೆ, ಕಚ್ತಾಳೆ, ಮಾಡಿಸ್ಕೊಳ್ಳೋದೇ ಇಲ್ಲ. ನಮಗಂತೂ ಸಾಕಾಗ್ಬಿಡುತ್ತೆ. ಯಾಕೆಂದರೆ ಲೈಟಾಗಿ ಟ್ರಿಮ್ಮಿಂಗು ಅಥವಾ ನೇಲ್ ಕಟ್ಟಿಂಗು ಇದಕ್ಕೆಲ್ಲ ಹೊರಗಡೆ ಕರ್ಕೊಂಡು ಹೋಗುತ್ತೆ. ಅಷ್ಟಕ್ಕೇ ಕರ್ಕೊಂಡೋಗಿ ಸುಮ್ಮನೆ ಏನಕ್ಕೆ ಅಂತ ಪ್ರತಿ ಸತಿನೂ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಸೊ ನೋಡಿ ಎಷ್ಟು ಕಷ್ಟ ಕೊಡ್ತಾರೆ. ಹಿಂಗೆ ಜಗಳ ಮಾಡ್ತಾಳೆ ಅಂದರೆ ನಮ್ಮ ಜೊತೆ ಅಷ್ಟು ಜಗಳ ಮಾಡ್ತಾಳೆ. ನೋಡಿ ಈ ಥರ ಕ್ಯೂಟಾಗಿ ಫೇಸ್ ಮಾಡ್ಕೊಂಡ್ಬಿಡ್ತಾಳೆ. ನಮಗೆ ಏನು ಮಾಡೋಕ್ಕೆ ಮನಸ್ಸಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಹಂಗೂ ಲೈಟಾಗಿ ಟ್ರಿಮ್ ಮಾಡಿ ಬಿಟ್ಟಿದ್ದೀನಿ. ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾಳೆ ಅಲ್ವಾ. ತುಂಬಾ ಶಾರ್ಪು, ತುಂಬಾ ಚೂಟಿ ಇವಳು. ಸಂಭಾಳಿಸೋದಂತೂ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ. ಬಟ್ ಇದೊಂದು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬ ಮೆಂಬರ್ ಇದ್ದಂಗೆ ಇವಳು. ನನ್ನ ಮಗಳು ಸಿರಿ ಅಂತ ಇವಳು ನನ್ನ ಮಗಳೇ ಇವಳು. ನನ್ನ ಸೋಲೋ ಮೇಟ್ ಅಂತಲೇ ಹೇಳ್ಬೋದು. ಪ್ರತಿ ಸತಿ ನಾನು ಎಲ್ಲೋದ್ರು, ಕಿಚನ್ಗೆ ಹೋದ್ರು, ಬಾತ್ರೂಮ್ಗೆ ಹೋದ್ರು, ರೂಮ್ಗೆ ಹೋದ್ರು, ಹಾಲಲ್ಲಿದ್ದರು, ಎಲ್ಲಿದ್ದರು ನನ್ನ ಸೋಲೋ ಮೇಟ್ ಥರ ನಾನು ಹಿಂದಿಂದನೇ ಸುತ್ತಾ ಇರ್ತಾಳೆ. ನನ್ನ ಆಲ್ ಟೈಮ್ 24/7 ಬಾಡಿ ಗಾರ್ಡ್ ಇವಳು. ನನಗೆ ಓಡಾಡ್ತಿರ್ತಾಳೆ. ನೋಡಿ ಎಷ್ಟು ಕ್ಯೂಟಾಗಿ ಹಿಂಗೆಲ್ಲ ಇದ್ದರೆ ಹಿಂಗೆ ಆಗುತ್ತಲ್ವ, ಏನಾದರೂ ಮಾಡೋಕ್ಕೆ ಮನಸ್ಸಾಗಲ್ಲ. ಹಂಗೂ ಹಿಂಗೂ ಮಾಡಿ ಲೈಟಾಗಿ ಟ್ರಿಮ್ ಮಾಡಿ ಬಿಟ್ಟಿದ್ದೀನಿ. ಕ್ಯೂಟಾಗಿ ಕಾಣ್ತಾವಳಲ್ವ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇದು ತುಂಬ ಲಾಂಗ್ ವಿಡಿಯೋ ಇದೆ, ಬಟ್ ನಾನು ಶಾರ್ಟಾಗಿ ಕಟ್ ಮಾಡೋಕ್ಕೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.